Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಾಜಿ ಪ್ರಧಾನಿ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ನಿನ್ನೆಯಷ್ಟೇ ವಿಶೇಷ ಕೋರ್ಟ್ ಮಧ್ಯಂತರ ಜಾಮೀನು ನಿರಾಕರಿಸ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ಆರಂಭಿಸಿದ್ರು. ಮತ್ತೊಂದು ಕಡೆ ರೇವಣ್ಣ ಆಪ್ತ ಹಾಗೂ ತೋಟದ ಮಾಲೀಕ ರಾಜಗೋಪಾಲ್ನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ರೀತಿಯ ಕ್ರಮ ತಗೋಬೇಕು. ಯಾರು ಅಂದುಕೊಂಡಿರಲಿಲ್ಲ, ಯಾರೊಬ್ಬರು ಕೂಡ ಊಹೆ ಮಾಡಿರಲಿಲ್ಲ ಮಾಜಿ ಪ್ರಧಾನಿಯ ಮಗ ಹೇಗೆ ಲಾಕ್ ಆಗ್ತಾರೆ ಅಂತ ಒಂದು ಹೆಂಟ್ ಕೂಡ ಸಿಕ್ಕಿರಲಿಲ್ಲ. ಆದರೆ ರಾಜ್ಯ ರಾಜಕಾರಣದಲ್ಲಿ ಇದೆಲ್ಲವೂ ಕ್ಷಣಾರ್ಧದಲ್ಲೇ ನಡೆದು ಹೋಗಿದೆ. ರೇವಣ್ಣವರದ್ದ ಕೇಳಿಬಂದ ಕಿಡ್ನಾಪ್ ಆರೋಪ ಮಾಜಿ ಸಚಿವರಿಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಲೈಂಗಿಕ ದೌರ್ಜನ್ಯ ಆರೋಪ, ಮಹಿಳೆಯ ಕಿಡ್ನಾಪ್ ಸುಳಿಯಲ್ಲಿ ಸಿಲುಕಿದ್ದ ರೇವಣ್ಣ ಎಸ್ಐಟಿ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಲೆಗೆ ಬಿದ್ದಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಬಂಧನ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೇ ಲಾಕ್ ಆದ ರೇವಣ್ಣ. ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಮಾತ್ರವಲ್ಲ, ದೇಶಾದ್ಯಂತ ಕೋಲಾಹಲ ಸೃಷ್ಟಿಸಿತ್ತು. ಪ್ರಜ್ವಲ್ ಮಾತ್ರವಲ್ಲದೆ ಅವರ ತಂದೆ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಸ್ಟೇಷನ್ನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಮೊನ್ನೆಯಷ್ಟೇ ಮೈಸೂರಿನ ಕೆಆರ್ ನಗರ ಸ್ಟೇಷನ್ನಲ್ಲಿ ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ್ದಾರೆಂದು ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿತ್ತು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನದಿಂದ ಬಚಾವಾಗಿದ್ದ ರೇವಣ್ಣಗೆ ಮಹಿಳೆಯೊಬ್ಬರ ಅಪಹರಣದ ಕೇಸ್ ಕಂಟಕವಾಗಿದೆ. ಆ ಪ್ರಕರಣದಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅಂದಹಾಗೆ 2 ಪ್ರಕರಣಗಳನ್ನ ಎದುರಿಸುತ್ತಿದ್ದ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು. ನಿನ್ನೆ ಸಂಜೆ 5:30 ಒಳಗೆ ವಿಚಾರಣೆಗೆ ಬಾರದಿದ್ರೆ ಬಂಧಿಸುವ ಎಚ್ಚರಿಕೆಯನ್ನ ಖುದ್ದು ಗೃಹ ಸಚಿವರೇ ನೀಡಿದ್ರು. ಈ ಬೆನ್ನಲ್ಲೇ ರೇವಣ್ಣ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ನಿರೀಕ್ಷಣಾ ಜಾಮೀನಿಗಾಗಿ ಮನವಿ ಮಾಡಿದ್ರು. ಆದರೆ ನ್ಯಾಯಾಲಯ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿ ಅರ್ಜಿ ವಿಚಾರಣೆ ಮೇ 6ಕ್ಕೆ ಮುಂದೂಡಿದ್ದೇ ತಡ ಎಸ್ಐಟಿ ರೇವಣ್ಣರನ್ನ ಲಾಕ್ ಮಾಡಿದೆ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಇರೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಅಲರ್ಟ್ ಆದ ಅಧಿಕಾರಿಗಳು ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಎಂಟ್ರಿ ಕೊಟ್ಟರು. ಆದರೆ 15 ನಿಮಿಷವಾದರೂ ಮನೆ ಬಾಗಿಲು ತೆಗೆದಿರಲಿಲ್ಲ. ಅಧಿಕಾರಿಗಳು ಬಾಗಿಲು ಪಡೆದರೂ ಪ್ರಯೋಜನವಾಗಿರಲಿಲ್ಲ. ಇಷ್ಟೆಲ್ಲ ಹೈಡ್ರಾಮಾಗಳ ಬಳಿಕ ಖುದ್ದು ರೇವಣ್ಣ ಮನೆಯಿಂದ ಹೊರಬಂದ್ರು. ಆಗ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದ್ರು. ಬಂಧನ ಬೆನ್ನಲ್ಲೇ ರೇವಣ್ಣರನ್ನ ಎಸ್ಐಟಿ ಕಚೇರಿಗೆ ಕರೆತರಲಾಯಿತು. ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಯಿತು. ರೇವಣ್ಣಗೆ ಬಿಪಿ, ಶುಗರ್, ಇತರೆ ಪರೀಕ್ಷೆಗಳನ್ನ ಮಾಡಲಾಯಿತು. ತಪಾಸಣೆ ನಂತರ ಬೌರಿಂಗ್ನಲ್ಲಿ ರೇವಣ್ಣಗೆ ಊಟದ ವ್ಯವಸ್ಥೆ ಮಾಡಲಾಯಿತು. ನಂತರ ಕಾರ್ಲಟನ್ ಭವನದಲ್ಲಿರುವ ವಿಶೇಷ ತನಿಖಾ ತಂಡದ ಕಚೇರಿಗೆ ರೇವಣ್ಣಗೆ ಕರೆತಂದು ಅಲ್ಲಿಯೇ ಬೆಡ್ ಶೀಟ್ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಮಾಡಿದ್ದ ಸಂತ್ರಸ್ತೆಯನ್ನು ಕೂಡ ಎಸ್ಐಟಿ ಬೆಂಗಳೂರಿಗೆ ಕರೆತಂದಿದೆ. ಮೈಸೂರಿನ ಕಾಳೇನಹಳ್ಳಿಯಿಂದ ಮಹಿಳೆಯನ್ನ ಕರೆತಂದು ಕಿಡ್ನಾಪ್ ಆರೋಪ ಸಂಬಂಧ ಇನ್ನಷ್ಟು ಹೇಳಿಕೆ ಪಡೆಯಲಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಆಪ್ತ ಹಾಗೂ ತೋಟದ ಮಾಲೀಕ ರಾಜಗೋಪಾಲ್ನನ್ನ ವಶಕ್ಕೆ ಪಡೆಯಲಾಗಿದೆ. ರೇವಣ್ಣ ಬಂಧನ ವಿಚಾರಕ್ಕೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಪ್ರಕರಣದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ. ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ದಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಸಿಎಂ ಹೇಳಿದ್ರು. ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೇಲ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ. ಆಂಟಿಸಿಪೇಟರಿ ಬೇಲ್ ಸಿಕ್ಕಲಿಲ್ಲ.
ವಜಾ ಆಗೋಯ್ತು ಅವ್ರು ಆಡಿಸಿಬಿಟ್ರಿ ಬೇಲು. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಡಿಸಿಎಂ ಡಿಕೆ ಮಾತನಾಡಿ ಕಾನೂನು ಪ್ರಕಾರವೇ ಎಲ್ಲ ನಡೆಯಲಿದೆ ಅಂದ್ರು. ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಒಟ್ಟು ಕಾನೂನಲ್ಲಿ ಏನು ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ. ನಮಗೆ ನಾವು ಅದಕ್ಕೆ ವಿಚಾರಕ್ಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾನೂನಿದೆ. ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಬದ್ಧ. ಸದ್ಯ ಎಸ್ಐಟಿ ವಶದಲ್ಲಿರುವ ರೇವಣ್ಣರನ್ನ ಇಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಪ್ರಕ್ರಿಯೆ ನಡೆಯುವ ಸಾಧ್ಯತೆಯಿದೆ. ಎಸ್ಐಟಿ ಕಸ್ಟಡಿಗೆ ಕೋರಿ ರಿಮ್ಯಾಂಡ್ ಅರ್ಜಿ ಸಲ್ಲಿಸಬಹುದು. ಒಂದ್ ವೇಳೆ ಮ್ಯಾಜಿಸ್ಟ್ರೇಟ್ ಎಸ್ಐಟಿ ಕಸ್ಟಡಿಗೆ ನೀಡಿದ್ರೆ ತನಿಖೆ ಮುಂದುವರಿಯಲಿದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ರೇವಣ್ಣರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ರವಾನೆ ಮಾಡಲಾಗುತ್ತೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.